ಈಗ ಮೀಸಲಾತಿ ಬೇಕು ಅನ್ನೋ ಆಗ್ರಹ ಏನೋ ಇದೆ, ಆದ್ರೆ ಸರ್ಕಾರ ಸ್ಪಂದಿಸ್ತಿಲ್ಲ ಅನ್ನೋ ಬೇಸರ ಕೂಡ ಇದೆ. ಇವತ್ತು ಕೂಡ ಪ್ರತಿಭಟನೆ ಮಾಡಿದ್ದು ಮೀಸಲಾತಿಗಾಗಿ ಆಗ್ರಹಿಸಿ ಅಲ್ಲ, ಆದ್ರೆ ಕಳೆದ ಬಾರಿ ಬೆಳಗಾವಿಯಲ್ಲಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಆದ ಲಾಠಿ ಪ್ರಹಾರ, ಈ ಲಾಠಿ ಪ್ರಹಾರವನ್ನ ಖಂಡಿಸಿ ಅದನ್ನ ಮರಿಬಾರದು ಸಮುದಾಯದ ಜನ. ಹಾಗೆ ಸರ್ಕಾರ ಕೂಡ ಯಾವ ರೀತಿಯಾಗಿ ನಡೆಸ್ಕೊಳ್ತು ಹೋರಾಟಗಾರರನ್ನ, ಪ್ರತಿಭಟನಾಕಾರರನ್ನ, ಹಾಗೆ ಸ್ವಾಮೀಜಿಯನ್ನ ಅನ್ನೋದನ್ನ ನೆನಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಹೋರಾಟವನ್ನ ಮಾಡಲಾಯಿತು ಅಂತ ಹೇಳಿ ಸ್ವಾಮೀಜಿ ಹೇಳ್ತಾ ಇದ್ರು. ಬ್ರೇಕಿಂಗ್ ಅಪ್ಡೇಟ್ ಕಡೆಗೆ ನಾವು ಗಮನ ಕೊಡೋಣ. ರಾಜಕೀಯ ಹಿತಾಸಕ್ತಿ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗತ್ತೆ. ಪಕ್ಷ ಯಾವ ಪಕ್ಷ ಆಡಳಿತದಲ್ಲಿ ಇದೆ ಅನ್ನೋದು, ಅದಕ್ಕೆ ನಿಜವಾಗ್ಲೂ ಕೂಡ ಮೀಸಲಾತಿ ಕೊಡೋ ನಿಟ್ಟಿನಲ್ಲಿ ಆಸಕ್ತಿ ಉಳಿದಿದೆಯಾ ಇಲ್ವಾ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಈಗಷ್ಟೇ ಸ್ವಾಮೀಜಿಗಳು ಬೇಸರ ಕೂಡ ವ್ಯಕ್ತಪಡಿಸ್ತಾ ಇದ್ರು. ನಮ್ಮ ಹೋರಾಟವನ್ನ ಹತ್ತಿಕ್ಕುವ ಷಡ್ಯಂತ್ರ ನಡೀತಿದೆ ಅಂತ ಹೇಳಿ ಪಂಚಮಸಾಲಿ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ. ಕೆಲವರು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡುತ್ತಿದ್ದಾರೆ, ಅವರಿಗೆ ಸದಾ ಚಿರಋಣಿ. ಮೀಸಲಾತಿ ಕೊಡುವ ಸುವರ್ಣಾವಕಾಶ ಯಾರಿಗೆ ಸಿಗತ್ತೆ ನೋಡೋಣ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ನಮ್ಮ ಜೊತೆಯಲ್ಲಿ ಖುದ್ದು ಜಯಮೃತ್ಯುಂಜಯ ಶ್ರೀಗಳು ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ತಾ ಇದ್ರಿ ಈ ಹೋರಾಟ ಹಾಗೆ ಸರ್ಕಾರದ ಮೇಲಿದ್ದ ಭರವಸೆ ಹುಸಿಯಾಗ್ತಾ ಇರೋದು ಹಾಗೆ ಬೇಸರದ ಬಗ್ಗೆ. ಸ್ವಾಮೀಜಿ, ನೇರವಾಗಿ ಬೆಂಬಲ ಅಂತ ಹೇಳಿ ಈಗಲೂ ಕೂಡ ರಾಜಕಾರಣಿಗಳಿಂದ ನಾನು ಪಕ್ಷಾತೀತವಾಗಿ ಕೇಳ್ತಾ ಇದ್ದೀನಿ, ಇದೆಯಾ ಈ ಹೋರಾಟಕ್ಕೆ? ನಿಮ್ಮದೇ ಸಮುದಾಯದ ಅನೇಕ ಜನಪ್ರತಿನಿಧಿಗಳಿದ್ದಾರೆ, ಅವರಾದ್ರೂ ನಿಜವಾಗ್ಲೂ ಸಮುದಾಯಕ್ಕೆ ನ್ಯಾಯ ಸಿಗಬೇಕು, ಮೀಸಲಾತಿ ಸಿಗಬೇಕು ಅಂತ ಹೇಳಿ ಬೆಂಬಲವಾಗಿ ನಿಂತಿದ್ದಾರಾ ಅಂತ? ಬೆಂಬಲ ನಿಂತಿದ್ದಾರಲ್ಲ ನೋಡ್ರಿ. ಕೆಲವರು ಈಗ ಬಸವ ಪಾಟೀಲ್ ಯತ್ನಾಳ್ ಅವರಾಗಿರಲಿ, ಸಿಸಿ ಪಾಟೀಲ್ ಆಗಿರಲಿ, ವಿನಯ್ ಕುಲಕರ್ಣಿ ಅವರು, ಅರವಿಂದ್ ಬೆಲ್ಲದವರು, ಆಮೇಲೆ ರಾಜೇಗೌಡ ಕಾಗೆ ಅವರಾಗಿರ್ಬೋದು, ಆಮೇಲೆ ನಮ್ಮ ಸಿದ್ದು ಸೌದಿ ಅವರು, ಹಿರಣ್ಣ ಕಡಾಡಿ ಅವರು ಮತ್ತು ಇನ್ನು ಅನೇಕ ಜನ ಇವತ್ತು ಬಹಿರಂಗವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಇನ್ನು ಕೆಲವರು ಇಲ್ಲೇ ಒಂದು ಕಡೆ ಪಕ್ಷಕ್ಕೆ ಯಾಕೆ ಮುಜುಗರ ಆಗಬೇಕು ಅಂತ ಕಾರಣಕ್ಕೋಸ್ಕರವಾಗಿ ಮಾನಸಿಕವಾಗಿ ನಮ್ಮ ಜೊತೆಗಿದ್ದಾರೆ, ಬಹಿರಂಗ ನಿಂತಿಲ್ಲ. ಆ ಕಾರಣಕ್ಕೋಸ್ಕರ ಎಲ್ಲರೂ ಜನಪ್ರತಿನಿಧಿಗಳು ಬೆಂಬಲ ನಿಂತರೇ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭ್ರಮೆಯೂ ನಮಗಿಲ್ಲ. ಜನರ ಹೋರಾಟದ ಮೂಲಕ ಎಂಥ ಸರ್ಕಾರಗಳು ಸಹ ಆ ಒಂದು ಹೋರಾಟಕ್ಕೆ ಮಾನ್ಯತೆ ಕೊಡಬೇಕಾಗುತ್ತೆ, ನ್ಯಾಯ ಕೊಡಲೇಬೇಕಾಗುತ್ತೆ. ಮರಾಠ ಮೀಸಲಾತಿ ಹೋರಾಟ ನೆನಪಿಸಿಕೊಡ್ರಿ ನೀವೆಲ್ಲ. ಮರಾಠ ಸಮಾಜದ ಶಾಸಕರು ಮಹಾರಾಷ್ಟ್ರದಲ್ಲಿ ಯಾರು ಬೆಂಬಲ ಇಟ್ಕೊಳ್ಳಿಲ್ಲ. ಜನರ ಹೋರಾಟವೇ ದೊಡ್ಡ ಶಕ್ತಿಯಾಗಿ ಸರ್ಕಾರ ಅವರಿಗೆ ಮೀಸಲಾತಿ ಕೊಡ್ತು. ಹಾಗಾಗಿ ಜನಪ್ರತಿನಿಧಿಗಳ ಬೆಂಬಲವನ್ನ ಪಡೆದುಕೊಳ್ಳೋಣ. ಒಂದು ವೇಳೆ ಅವರು ಬೆಂಬಲ ಪಡ್ಕೊಳ್ಳಿಕ್ಕೆ, ಆ ಬೆಂಬಲ ಕೊಡಲಿಕ್ಕೆ ಅವಾಗೇನಾದ್ರು ಅವ್ರ ಪಕ್ಷದ ಸಿದ್ಧಾಂತಗಳು, ಪಕ್ಷದ ಆದೇಶಗಳೇನು ಬಂದು ಬೆಂಬಲ ಕೊಡದೇ ಇದ್ರೆ ಜನಸಾಮಾನ್ಯ ಕರ್ಕೊಂಡು ಹೋರಾಟ ಮಾಡಿ ಸರ್ಕಾರ ಕಣ್ತರಿಸೋ ಕೆಲಸವನ್ನು ನಾವು ಮಾಡ್ತೀನಿ. ನಿಜವೇ, ಆದ್ರೆ ನಿಜವಾಗ್ಲೂ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇದ್ದಿದ್ದು ನಿಜವಾದ್ರೆ ಇಷ್ಟು ವರ್ಷಗಳ ಸಂಘರ್ಷದ ಅವಶ್ಯಕತೆ ಇತ್ತಾ? ಆಯ್ತು, ನೀವು ಹೇಳ್ತಿದ್ರಿ ಬಿಜೆಪಿ ಸರ್ಕಾರ ಇರೋ ಸಂದರ್ಭದಲ್ಲಿ ಅವರಿಗೆ ಈ ಬೇಡಿಕೆಗೆ ಸ್ಪಂದಿಸುವ ಮನಸ್ಥಿತಿನಾದ್ರೂ ಇತ್ತು, ಈಗಿಲ್ಲ ಅಂತ ಹೇಳಿ. ಆದ್ರೆ ಈಗಿರುವ ಸರ್ಕಾರದ ಭಾಗವಾಗಿಯೂ ಕೂಡ ಅನೇಕ ಪಂಚಮಸಾಲಿ ಪ್ರತಿನಿಧಿಗಳಿದ್ದಾರಲ್ಲ, ಅವರಿಂದಲೂ ಕೂಡ ಒತ್ತಡ ಅನ್ನೋದು ಬರಬೇಕಲ್ವಾ? ಆ ಒತ್ತಡ ಇದೆ ಅನ್ನೋ ಹಾಗಿದ್ರೆ ಅಟ್ಲೀಸ್ಟ್ ಸರ್ಕಾರ ಚಿಂತನೆ ಮಾಡ್ತಿದೆ ಅನ್ನೋ ಸೂಚನೆ ಆದ್ರೂ ಸಿಗಬೇಕಾಗಿತ್ತಲ್ವಾ? ಸಿಗ್ತಿಲ್ಲ. ಈಗ ಅವರಿಗೆ ಮಾತಾಡುವ ಸ್ವಾತಂತ್ರ್ಯವನ್ನೇ ಸರ್ಕಾರ ಕೊಟ್ಟಿಲ್ಲ. ಅವರು ನಮ್ಮ ಶಾಸಕರಿಗೆ ಅಧಿವೇಶನ ಮಾತಾಡ್ಲಿಕ್ಕೆ ಹೋಗಿ ಪತ್ರ ಕೊಟ್ಟು ಬಂದು ಸ್ಪೀಕರ್ಗೆ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡಲಿಲ್ಲ. ಮತ್ತು ಕೊನೆ ಪಕ್ಷ ಅವಕಾಶ ಕೊಡದೇ ಇದ್ದಾಗ ತಮ್ಮ ಹಕ್ಕನ್ನ ಮಾತಾಡುವಂತ ಪ್ರಯತ್ನವನ್ನು ಶಾಸಕರು ಮಾಡಬೇಕಾಗಿತ್ತು. ಇವರು ಯಾರೂ ಮಾಡ್ತಿಲ್ಲ. ಹಾಗಾಗಿ ಇಡೀ ಸಮಾಜ ಜನರಿಗೆ ಬೇಸರ ಉಂಟಾಗಿದೆ. ಏನಪ್ಪ, ಸರ್ಕಾರ ರಚನೆ ಆದ್ಮೇಲೆ ಆ ಪಕ್ಷದ ಒಳಗಿರತಕ್ಕಂಥ ಶಾಸಕರು ಮಾತಾಡಬೇಕು ಅನ್ನುವಂತ ಆಸೆ ಇಟ್ಕೊಂಡಿದ್ರು, ಯಾರೂ ಮಾತಾಡ್ತಿಲ್ಲ. ಇದು ಬಿಜೆಪಿ ಸರ್ಕಾರ ಇದ್ದಾಗ ಆ ಬಿಜೆಪಿ ಪಕ್ಷದಲ್ಲಿರತಕ್ಕಂಥ ಅನೇಕ ನಾಯಕರುಗಳು ಸದನದ ಬಾವಿಗಳು ಹೋರಾಟ ಮಾಡ್ತಿದ್ರು, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದ್ರು. ಆದ್ರೆ ಈಗಿನ ರೂಲಿಂಗ್ ಪಾರ್ಟಿ ಇರತಕ್ಕಂಥ ಶಾಸಕರುಗಳು ಧೈರ್ಯವಾಗಿ ಮಾತಾಡಲಿಕ್ಕೆ ಹಿಂದೇಟ್ ಆಗ್ತಿದ್ದಾರೆ. ಅಂದ್ರೆ ಅವ್ರು ಯಾರಿಗೂ ಸಹ ನಮ್ಮ ಬಗ್ಗೆ ಹೋರಾಟದ ಬಗ್ಗೆ ವಿರೋಧ ಅಂತ ಅನ್ನೋದಿಲ್ಲ. ಇಲ್ಲೇ ಒಂದ್ ಕಡೆ ಪಕ್ಷದವ್ರು ಏನ್ ತಪ್ಪು ತಿಳ್ಕೊಂತಾರೋ, ಎಲ್ಲಿ ಅನುದಾನ ಕಟ್ ಮಾಡ್ತಾರೋ, ಎಲ್ಲಿ ಮುಂದೆ ಟಿಕೆಟ್ ಕೊಡ್ತಾರೋ ಇಲ್ವೋ, ಈ ಒಂದು ಕಾರಣಕ್ಕೋಸ್ಕರವಾಗಿ ಹಿಂದೇಟ್ ಆಗ್ತಿದ್ದಾರೆ. ಈಗ ಮೀಸಲಾತಿ ಬೇಕು ಅನ್ನೋ ಆಗ್ರಹ ಏನೋ ಇದೆ, ಆದ್ರೆ ಸರ್ಕಾರ ಸ್ಪಂದಿಸ್ತಿಲ್ಲ ಅನ್ನೋ ಬೇಸರ ಕೂಡ ಇದೆ. ಇವತ್ತು ಕೂಡ ಪ್ರತಿಭಟನೆ ಮಾಡಿದ್ದು ಮೀಸಲಾತಿಗಾಗಿ ಆಗ್ರಹಿಸಿ ಅಲ್ಲ, ಆದ್ರೆ ಕಳೆದ ಬಾರಿ ಬೆಳಗಾವಿಯಲ್ಲಿ ಹೋರಾಟ ಮಾಡುವ ಸಂದರ್ಭದಲ್ಲಿ ಆದ ಲಾಠಿ ಪ್ರಹಾರ,
ಈ ಲಾಠಿ ಪ್ರಹಾರವನ್ನ ಖಂಡಿಸಿ ಅದನ್ನ ಮರಿಬಾರದು ಸಮುದಾಯದ ಜನ. ಹಾಗೆ ಸರ್ಕಾರ ಕೂಡ ಯಾವ ರೀತಿಯಾಗಿ ನಡೆಸ್ಕೊಳ್ತು ಹೋರಾಟಗಾರರನ್ನ, ಪ್ರತಿಭಟನಾಕಾರರನ್ನ, ಹಾಗೆ ಸ್ವಾಮೀಜಿಯನ್ನ ಅನ್ನೋದನ್ನ ನೆನಪಿಸಬೇಕು ಅನ್ನೋ ಕಾರಣಕ್ಕೋಸ್ಕರ ಈ ಹೋರಾಟವನ್ನ ಮಾಡಲಾಯಿತು ಅಂತ ಹೇಳಿ ಸ್ವಾಮೀಜಿ ಹೇಳ್ತಾ ಇದ್ರು. ಬ್ರೇಕಿಂಗ್ ಅಪ್ಡೇಟ್ ಕಡೆಗೆ ನಾವು ಗಮನ ಕೊಡೋಣ. ರಾಜಕೀಯ ಹಿತಾಸಕ್ತಿ ಅನ್ನೋದು ಕೂಡ ಇಲ್ಲಿ ಬಹಳ ಮುಖ್ಯ ಆಗತ್ತೆ. ಪಕ್ಷ ಯಾವ ಪಕ್ಷ ಆಡಳಿತದಲ್ಲಿ ಇದೆ ಅನ್ನೋದು, ಅದಕ್ಕೆ ನಿಜವಾಗ್ಲೂ ಕೂಡ ಮೀಸಲಾತಿ ಕೊಡೋ ನಿಟ್ಟಿನಲ್ಲಿ ಆಸಕ್ತಿ ಉಳಿದಿದೆಯಾ ಇಲ್ವಾ ಅನ್ನೋದು ಕೂಡ ಬಹಳ ಮುಖ್ಯವಾಗುತ್ತೆ. ಈಗಷ್ಟೇ ಸ್ವಾಮೀಜಿಗಳು ಬೇಸರ ಕೂಡ ವ್ಯಕ್ತಪಡಿಸ್ತಾ ಇದ್ರು. ನಮ್ಮ ಹೋರಾಟವನ್ನ ಹತ್ತಿಕ್ಕುವ ಷಡ್ಯಂತ್ರ ನಡೀತಿದೆ ಅಂತ ಹೇಳಿ ಪಂಚಮಸಾಲಿ ಶ್ರೀಗಳು ಹೇಳಿಕೆಯನ್ನ ನೀಡಿದ್ದಾರೆ. ಕೆಲವರು ನಮ್ಮ ಹೋರಾಟಕ್ಕೆ ಬೆಂಬಲವನ್ನು ನೀಡುತ್ತಿದ್ದಾರೆ, ಅವರಿಗೆ ಸದಾ ಚಿರಋಣಿ. ಮೀಸಲಾತಿ ಕೊಡುವ ಸುವರ್ಣಾವಕಾಶ ಯಾರಿಗೆ ಸಿಗತ್ತೆ ನೋಡೋಣ ಅಂತ ಹೇಳಿ ಇದೇ ಸಂದರ್ಭದಲ್ಲಿ ಮಾತನಾಡಿದ್ದಾರೆ. ನಮ್ಮ ಜೊತೆಯಲ್ಲಿ ಖುದ್ದು ಜಯಮೃತ್ಯುಂಜಯ ಶ್ರೀಗಳು ಸಂಪರ್ಕದಲ್ಲಿದ್ದಾರೆ, ಮಾತನಾಡ್ತಾ ಇದ್ರು ಈ ಹೋರಾಟ ಹಾಗೆ ಸರ್ಕಾರದ ಮೇಲಿದ್ದ ಭರವಸೆ ಹುಸಿಯಾಗ್ತಾ ಇರೋದು ಹಾಗೆ ಬೇಸರದ ಬಗ್ಗೆ. ಸ್ವಾಮೀಜಿ, ನೇರವಾಗಿ ಬೆಂಬಲ ಅಂತ ಹೇಳಿ ಈಗಲೂ ಕೂಡ ರಾಜಕಾರಣಿಗಳಿಂದ ನಾನು ಪಕ್ಷಾತೀತವಾಗಿ ಕೇಳ್ತಾ ಇದ್ದೀನಿ, ಇದೆಯಾ ಈ ಹೋರಾಟಕ್ಕೆ? ನಿಮ್ಮದೇ ಸಮುದಾಯದ ಅನೇಕ ಜನಪ್ರತಿನಿಧಿಗಳಿದ್ದಾರೆ, ಅವರಾದ್ರೂ ನಿಜವಾಗ್ಲೂ ಸಮುದಾಯಕ್ಕೆ ನ್ಯಾಯ ಸಿಗಬೇಕು, ಮೀಸಲಾತಿ ಸಿಗಬೇಕು ಅಂತ ಹೇಳಿ ಬೆಂಬಲವಾಗಿ ನಿಂತಿದ್ದಾರಾ ಅಂತ? ಬೆಂಬಲ ನಿಂತಿದ್ದಾರಲ್ಲ. ನೋಡ್ರಿ, ಕೆಲವರು ಈಗ ಬಸವರಾಜ ಪಾಟೀಲ್ ಯತ್ನಾಳ್ ಅವರಾಗಿರಲಿ, ಸಿಸಿ ಪಾಟೀಲ್ ಆಗಿರಲಿ, ವಿನಯ್ ಕುಲಕರ್ಣಿ ಅವರು, ಅರವಿಂದ್ ಬೆಲ್ಲದವರು, ಆಮೇಲೆ ರಾಜೇಗೌಡ ಕಾಗೆ ಅವರಾಗಿರ್ಬೋದು, ಆಮೇಲೆ ನಮ್ಮ ಸಿದ್ದು ಸೌದಿ ಅವರು, ಹಿರಣ್ಣ ಕಡಾಡಿ ಅವರು ಮತ್ತು ಇನ್ನು ಅನೇಕ ಜನ ಇವತ್ತು ಬಹಿರಂಗವಾಗಿ ಗಟ್ಟಿಯಾಗಿ ನಿಂತಿದ್ದಾರೆ. ಇನ್ನು ಕೆಲವರು ಎಲ್ಲೇ ಒಂದು ಕಡೆ ಪಕ್ಷಕ್ಕೆ ಯಾಕೆ ಮುಜುಗರ ಆಗಬೇಕು ಅಂತ ಕಾರಣಕ್ಕೋಸ್ಕರವಾಗಿ ಮಾನಸಿಕವಾಗಿ ನಮ್ಮ ಜೊತೆಗಿದ್ದರೆ ಬಹಿರಂಗ ನಿಂತಿಲ್ಲ. ಆ ಕಾರಣಕ್ಕೋಸ್ಕರ ಎಲ್ಲರೂ ಜನಪ್ರತಿನಿಧಿಗಳು ಬೆಂಬಲ ನಿಂತರೇ ನಮಗೆ ನ್ಯಾಯ ಸಿಗುತ್ತೆ ಅನ್ನುವಂಥ ಭ್ರಮೆಯೂ ನಮಗಿಲ್ಲ. ಜನರ ಹೋರಾಟದ ಮೂಲಕ ಎಂಥ ಸರ್ಕಾರಗಳು ಸಹ ಆ ಒಂದು ಹೋರಾಟಕ್ಕೆ ಮಾನ್ಯತೆ ಕೊಡಬೇಕಾಗುತ್ತೆ, ನ್ಯಾಯ ಕೊಡಲೇಬೇಕಾಗುತ್ತೆ. ಮರಾಠ ಮೀಸಲಾತಿ ಹೋರಾಟ ನೆನಪಿಸಿಕೊಡ್ರಿ ನೀವೆಲ್ಲ. ಮರಾಠ ಸಮಾಜದ ಶಾಸಕರು ಮಹಾರಾಷ್ಟ್ರದಲ್ಲಿ ಯಾರು ಬೆಂಬಲ ನಿಂತ್ಕೊಳ್ಳಿಲ್ಲ. ಜನರ ಹೋರಾಟವೇ ದೊಡ್ಡ ಶಕ್ತಿಯಾಗಿ ಸರ್ಕಾರ ಅವರಿಗೆ ಮೀಸಲಾತಿ ಕೊಡ್ತು. ಹಾಗಾಗಿ ಜನಪ್ರತಿನಿಧಿಗಳ ಬೆಂಬಲವನ್ನು ಪಡೆದುಕೊಳ್ಳೋಣ. ಒಂದು ವೇಳೆ ಅವರು ಬೆಂಬಲ ಪಡ್ಕೊಳ್ಳಿಕ್ಕೆ, ಬೆಂಬಲ ಕೊಡಲಿಕ್ಕೆ ಅವಾಗೇನಾದ್ರು ಅವ್ರ ಪಕ್ಷದ ಸಿದ್ಧಾಂತಗಳು, ಪಕ್ಷದ ಆದೇಶಗಳೇನೋ ಬಂದು ಬೆಂಬಲ ಕೊಡದೇ ಇದ್ರೆ ಜನಸಾಮಾನ್ಯ ಕರ್ಕೊಂಡು ಹೋರಾಟ ಮಾಡಿ ಸರ್ಕಾರ ಕಣ್ತರಿಸೋ ಕೆಲಸವನ್ನು ಮಾಡ್ತೀನಿ. ನಿಜವೇ, ಆದ್ರೆ ನಿಜವಾಗ್ಲೂ ರಾಜಕಾರಣಿಗಳಿಗೆ ಇಚ್ಛಾಶಕ್ತಿ ಇದ್ದಿದ್ದು ನಿಜವಾದ್ರೆ ಇಷ್ಟು ವರ್ಷಗಳ ಸಂಘರ್ಷದ ಅವಶ್ಯಕತೆ ಇತ್ತಾ? ಆಯ್ತು, ನೀವು ಹೇಳ್ತಿದ್ರಿ ಬಿಜೆಪಿ ಸರ್ಕಾರ ಇರೋ ಸಂದರ್ಭದಲ್ಲಿ ಅವರಿಗೆ ಈ ಬೇಡಿಕೆಗೆ ಸ್ಪಂದಿಸುವ ಮನಸ್ಥಿತಿನಾದ್ರೂ ಇತ್ತು, ಈಗಿಲ್ಲ ಅಂತ ಹೇಳಿ. ಆದ್ರೆ ಈಗಿರುವ ಸರ್ಕಾರದ ಭಾಗವಾಗಿಯೂ ಕೂಡ ಅನೇಕ ಪಂಚಮಸಾಲಿ ಪ್ರತಿನಿಧಿಗಳಿದ್ದಾರಲ್ಲ, ಅವರಿಂದಲೂ ಕೂಡ ಒತ್ತಡ ಅನ್ನೋದು ಬರಬೇಕಲ್ವಾ? ಆ ಒತ್ತಡ ಇದೆ ಅನ್ನೋ ಹಾಗಿದ್ರೆ ಅಟ್ಲೀಸ್ಟ್ ಸರ್ಕಾರ ಚಿಂತನೆ ಮಾಡ್ತಿದೆ ಅನ್ನೋ ಸೂಚನೆ ಆದ್ರೂ ಸಿಗಬೇಕಾಗಿತ್ತಲ್ವಾ? ಸಿಗ್ತಿಲ್ಲ. ಈಗ ಅವರಿಗೆ ಮಾತಾಡೋ ಸ್ವಾತಂತ್ರ್ಯವನ್ನೇ ಸರ್ಕಾರ ಕೊಟ್ಟಿಲ್ಲ. ಅವರು ನಮ್ಮ ಶಾಸಕರಿಗೆ ಅಧಿವೇಶನ ಮಾತಾಡ್ಲಿಕ್ಕೆ ಹೋಗಿ ಪತ್ರ ಕೊಟ್ಟು ಬಂದ ಸ್ಪೀಕರ್ಗೆ ಮಾತಾಡ್ಲಿಕ್ಕೆ ಅವಕಾಶನೇ ಕೊಡಲಿಲ್ಲ. ಮತ್ತು ಕೊನೆ ಪಕ್ಷ ಅವಕಾಶ ಕೊಡದೇ ಇದ್ದಾಗ ತಮ್ಮ ಹಕ್ಕನ್ನ ಮಾತಾಡುವಂತ ಪ್ರಯತ್ನವನ್ನು ಶಾಸಕರು ಮಾಡಬೇಕಾಗಿತ್ತು. ಇವರು ಯಾರೂ ಮಾಡ್ತಿಲ್ಲ. ಹಾಗಾಗಿ ಇಡೀ ಸಮಾಜ ಜನರಿಗೆ ಬೇಸರ ಉಂಟಾಗಿದೆ. ಏನಪ್ಪ, ಸರ್ಕಾರ ರಚನೆ ಆದ್ಮೇಲೆ ಆ ಪಕ್ಷದ ಒಳಗಿರತಕ್ಕಂಥ ಶಾಸಕರು ಮಾತಾಡಬೇಕು ಅನ್ನುವಂತ ಆಸೆ ಇಟ್ಕೊಂಡಿದ್ರು, ಯಾರೂ ಮಾತಾಡ್ತಿಲ್ಲ. ಇದು ಬಿಜೆಪಿ ಸರ್ಕಾರ ಇದ್ದಾಗ ಆ ಬಿಜೆಪಿ ಪಕ್ಷದಲ್ಲಿರತಕ್ಕಂಥ ಅನೇಕ ನಾಯಕರುಗಳು ಸದನದ ಬಾವಿಗಳು ಹೋರಾಟ ಮಾಡ್ತಾ ಇದ್ರು, ಸಮಾಜಕ್ಕೆ ಒಂದು ಒಳ್ಳೆ ಸಂದೇಶ ಕೊಡ್ತಾ ಇದ್ರು. ಆದ್ರೆ ಈಗಿನ ರೂಲಿಂಗ್ ಪಾರ್ಟಿ ಇರತಕ್ಕಂಥ ಶಾಸಕರುಗಳು ಧೈರ್ಯವಾಗಿ ಮಾತಾಡಲಿಕ್ಕೆ ಹಿಂದೇಟಾಗ್ತಿದ್ದಾರೆ. ಹಿಂದೇಟಾಗ್ತದಂದ್ರೆ ಅವ್ರಿಗೆ ಯಾರಿಗೂ ಸಹ ನಮ್ಮ ಬಗ್ಗೆ ಹೋರಾಟದ ಬಗ್ಗೆ ವಿರೋಧ ಅಂತ ಅನ್ನೋದಿಲ್ಲ. ಇಲ್ಲೇ ಒಂದ್ ಕಡೆ ಪಕ್ಷದವ್ರು ಏನ್ ತಪ್ಪು ತಿಳ್ಕೊಂತಾರೋ, ಎಲ್ಲಿ ಅನುದಾನ ಕಟ್ ಮಾಡ್ತಾರೋ, ಎಲ್ಲಿ ಮುಂದೆ ಟಿಕೆಟ್ ಕೊಡ್ತಾರೋ ಇಲ್ವೋ, ಈ ಒಂದು ಕಾರಣಕ್ಕೋಸ್ಕರವಾಗಿ ಹಿಂದೇಟಾಗ್ತಿದ್ದಾರೆ.